ನಮಸ್ಕಾರ ಗೆಳೆಯರೇ, ನಾನು ನಿಮ್ಮನ್ನು ಭೇಟಿಯಾಗುತ್ತಿರುವುದಕ್ಕೆ ನನಗೆ ಸಿಕ್ಕ ಸದಾವಕಾಶ. ನಾನು ನಿಮ್ಮ ರವಿ. ಈ ವಾರ ಸೆನ್ಸೆಕ್ಸ್ 4.35% ಹೆಚ್ಚಾಗಿ ಇದರ ಮಾರ್ಕೆಟ್ ಕ್ಯಾಪ್ 22 ಲಕ್ಷ ಕೋಟಿ ರೂಪಾಯಿ ವೃದ್ಧಿಸಿ ಇದರ ಒಟ್ಟಾರೆ ಮಾರ್ಕೆಟ್ ಕ್ಯಾಪ್ನ ಮೌಲ್ಯ 4.13 ಟ್ರಿಲಿಯನ್ ರುಪೀಸ್ ಆಗಿದೆ. ಹಾಗೂ US ಫೆಡರಲ್ ಮೀಟಿಂಗ್ನಲ್ಲಿ ಈ ವರ್ಷ 2 ರೇಟ್ ಕಟ್ ಬರಬಹುದು ಎಂದಿದ್ದರು. ಇದರಿಂದ FIIಗಳು ಎಮರ್ಜಿಂಗ್ ಮಾರ್ಕೆಟ್ ಆದ ಭಾರತ ಮತ್ತು ಚೀನಾದಲ್ಲಿ ಹೂಡಿಕೆ ಮಾಡಿದ್ದಾರೆ. ಭಾರತ ಒಂದರಲ್ಲೇ 3239 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ದು, ಇದರಿಂದ ಡಾಲರ್ ಎದುರು ರೂಪಾಯಿ ಮೌಲ್ಯ ವೃದ್ಧಿಸಿ 85.97ಗೆ ಕ್ಲೋಸ್ ಆಗಿದೆ. ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ FIIಗಳು ಕಳೆದ 15 ಟ್ರೇಡಿಂಗ್ ಸೆಷನ್ನಿಂದ ಭಾರತದ ಈಕ್ವಿಟಿಯಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳನ್ನು ತೆಗೆದಿದ್ದರು. ಹಾಗೆಯೇ ಝೀರೋದ CEO ನಿತಿನ್ ಕಾಮತ್ ಹೇಳಿರುವ ಹಾಗೆ ಲೋ ಬ್ರೋಕರೇಜ್ನಿಂದ ನಮ್ಮ ಕಂಪನಿಯ ಟ್ರೇಡರ್ಸ್ಗಳು ಸುಮಾರು 2,000 ಕೋಟಿ ರೂಪಾಯಿಯಿಂದ 20,000 ಕೋಟಿ ರೂಪಾಯಿಗಳನ್ನು ಕಳೆದ 10 ವರ್ಷಗಳಲ್ಲಿ ಉಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಈಗ ಬಜಾಜ್ ಫಿನಾನ್ಸ್ ಸ್ಟಾಕ್ ಬಗ್ಗೆ ಮಾತಾಡೋಣ. ಕಳೆದ 5-6 ವರ್ಷಗಳಿಂದ ಬಜಾಜ್ ಫೈನಾನ್ಸ್ ಕಂಪನಿಯು ಕೇವಲ 80% ರಿಟರ್ನನ್ನು ಕೊಟ್ಟಿತ್ತು. ಈಗ ಅದು ಬ್ರೇಕ್ಔಟ್ ಕೊಟ್ಟು ಸುಮಾರು 9,089 ರೂಪಾಯಿಗಳಿಗೆ ಆಲ್ ಟೈಮ್ ಹೈ ಹೋಗಿದ್ದು, ಈಗ ಅದು 8,916 ರೂಪಾಯಿಗಳಿಗೆ ಕ್ಲೋಸ್ ಆಗಿದೆ. ಈ ಸ್ಟಾಕ್ ಕಳೆದ 3.5 ವರ್ಷಗಳಿಂದ ಕನ್ಸಾಲಿಡೇಷನ್ ಫೇಸ್ನಲ್ಲಿತ್ತು. ಇದರಿಂದ ಬ್ರೋಕರೇಜ್ ಕಂಪ್ನಿಯವರು ಈ ಸ್ಟಾಕ್ನ 1 ವರ್ಷದ ಬೆಲೆಯನ್ನು 10,500ದಿಂದ 11,000 ರೂಪಾಯಿಗಳಿಗೆ ಏರಿಕೆ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಗೆಳೆಯರೇ.